ಡಿ.ಕೆ. ಶಿವಕುಮಾರ್ ಜನಸ್ಪಂದನ ಕಾರ್ಯಕ್ರಮ ಶಿವಾಜಿನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಿದೆ. ಇಂದು ಹೆಬ್ಬಾಳ, ಶಿವಾಜಿನಗರ ಮತ್ತು ಪುಲಕೇಶಿ ನಗರದ ವಿಧಾನಸಭಾ ಕ್ಷೇತ್ರದ ಜನಸ್ಪಂದನ ಕಾರ್ಯಕ್ರಮ ಇದಾಗಿದೆ. ಹೀಗಾಗಿ ನೀವು ನೋಡ್ತಿರ್ಬೋದು, ಸಾಕಷ್ಟು ದೂರು ನೀಡಲು ಇವತ್ತು ಬರ್ತಿದ್ದಾರೆ ಜನಸಾಮಾನ್ಯರು. ಮತ್ತೊಂದು ಕಡೆ ಕೆಜೆಹಳ್ಳಿ, ಡಿಜೆಹಳ್ಳಿ ಪ್ರಕರಣ ಸಂಬಂಧ ಈಗ ಮುಸ್ಲಿಂ ಮಹಿಳೆಯರು ಸಹ ಬಂದು ಈಗ ಟೋಕನ್ ವ್ಯವಸ್ಥೆ ತಗೊಂಡು ಡಿ.ಕೆ. ಶಿವಕುಮಾರ್ ಅವರಿಗೆ ದೂರು ಸಹ ನೀಡ್ತಿದ್ದಾರೆ. ಯಾಕಂದ್ರೆ ನ್ಯಾಯಾಂಗ ಬಂಧನವಾಗಿದೆ, ಬಂಧನ ಮಾಡಿದರೆ ನಮ್ಮ ಮನೆ ಯಜಮಾನರಂತೇನೋ ಈಗ ನೋಡ್ತಿರ್ಬೋದು. ದೂರು ಪ್ರಕರಣಗಳು ಈಗ ಡಿ.ಕೆ. ಶಿವಕುಮಾರ್ಗೆ ಕೊಡಲು ಮುಂದಾಗ್ತಿದ್ರೆ ಅವರ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಮೇಡಮ್, ಏನು ದೂರು ಸಹ ನೀಡ್ತಿದ್ರ, ಏನೆಲ್ಲ ಈ ಒಂದು ದೂರಲ್ಲಿ ದಾಖಲೆ ಮಾಡಿದ್ರ, ಮತ್ತು ನಿಮ್ಮ ಯಜಮಾನರು ಎಷ್ಟು ದಿನ ಆಯ್ತು ಬಂಧನವಾಗಿ, ಏನೆಲ್ಲ ಮನವಿ ಮಾಡಕ್ ಮುಂದಾಗಿದ್ರ ಅಂತ? ಸರ್ 3.5 years ಆಗಿದೆ ಸರ್ ಅವರು ಅರೆಸ್ಟ್ ಆಗಿ. 3.5 years ಇಂದ ಯಾರು ಏನು ಹೇಳ್ತಾ ಇಲ್ಲ. ಎಲ್ಲೆಲ್ಲಿ ಹೋಗಬೇಕು, ಯಾರ್ಯಾರ ಹತ್ರ ಮಾತಾಡಬೇಕು ಎಲ್ಲ ಮಾತಾಡ್ತಾ ಇದ್ದೀವಿ. ಈಗ ಇವರು ಎಲೆಕ್ಷನ್ ಮುಂಚೆ ಹೇಳಿದ್ರಲ್ಲ, ನಾವು ರಿಲೀಸ್ ಮಾಡ್ತೀವಿ ಅಂತ. ಎಲೆಕ್ಷನ್ ಆಗಿನೂ ಸುಮಾರು 1 year ಹತ್ರ ಆಗ್ತಾ ಇದೆ ಸರ್, ಇನ್ನೂ ಯಾರು ಏನು ಹೇಳ್ತಾ ಇಲ್ಲ ಸರ್. ಅದಕ್ಕೆ ಡಿ.ಕೆ. ಸರ್ ಹತ್ರ ಮಾತಾಡ್ಕೊಂಡು ಮನವಿ ಮಾಡಿದ್ರೆ ಸರ್ಕಾರಕ್ಕೆ, ಮತ್ತೆ ಇವತ್ತು ಸಹ ಮನವಿ ಸಹ ಮಾಡ್ತಿದ್ರ ಅಂತ? ಇದು ತುಂಬಾ ಸರಿ ಮಾಡಿದೀವಿ ಸರ್, ತುಂಬಾ ಸರಿ ಕೊಟ್ಟಿದ್ದೀವಿ. ಏರಿಯಾ MLA ಹತ್ರನೂ ಮಾತಾಡಿದೀವಿ, ಮಾಡ್ತಾ ಇದೀವಿ ಅಂತಾನೆ ಹೇಳ್ತಾ ಇದ್ದಾರೆ ಹೊರತು ಯಾರು ಏನು ಮಾಡ್ತಾ ಇಲ್ಲ ಸರ್. ಯಾರು ಏನು ರಿಯಾಕ್ಷನ್ ಕೊಟ್ಟಿದ್ರ ಅಂತ? AC ಶ್ರೀನಿವಾಸ್ ಅವರಿಗೂ ಮಾತಾಡಿದೀವಿ ನಾವು, ಮತ್ತೆ ಜಮೀರ್ ಅಹಮದ್ ಸರ್ ಹತ್ರನೂ ಮಾತಾಡಿದೀವಿ, ಮತ್ತೆ ಸಬೀಲ್ ಉರ್ಷಾದ್ ಅವ್ರ ಟೀಮ್ ಹತ್ರನೂ ಮಾತಾಡಿದೀವಿ, ಎಲ್ಲರ ಮಸ್ಜಿದ್ ಹತ್ರನೂ ಮಾತಾಡಿದೀವಿ, ಎಲ್ಲರ ಹತ್ರ ಮಾತಾಡಿದೀವಿ ಸರ್. ಲೋಕಲ್ ಲೀಡರ್ಸ್ ಯಾರ್ಯಾರಿದ್ದಾರೆ ಎಲ್ಲರೂ ಹತ್ರ ಮಾತಾಡ್ತಾನೆ ಇದೀವಿ 3 years ಇಂದ. ಇನ್ನೂವರೆಗೂ ಯಾರು ಏನು ಹೇಳ್ತಾ ಇಲ್ಲ ಸರ್. ಇವತ್ತು ಮನವಿ ಸಹ ಮಾಡ್ತಿದ್ರ, ಏನಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಮನವಿ ಮಾಡ್ತಾರ? ಹೇಗಾದ್ರೂ ಮಾಡಿ, ಏನಾದ್ರೂ ಮಾಡಿ, ದಯಮಾಡಿ ನಮ್ಮವ್ರನ್ನ ರಿಲೀಸ್ ಮಾಡಿಸ್ಕೊಡಿ ಅಂತ ಅಂದ್ಬಿಟ್ಟು ಬೇಡ್ಕೊಡ್ತಾ ಇದ್ದೀವಿ. ಜೈಲು ವಾಸ 3.5 years ಸರ್. ಅದು ಸ್ಟಾರ್ಟ್ ಯಾವಾಗ ಆಯ್ತೋ ಅವತ್ತಿಂದಾನೇ ಎಕ್ಸಾಕ್ಟ್ಲಿ 14th August 2019ಗೆ ಎಲ್ಲರೂ ಮನೆ ಬಿಟ್ಟವರು, ಯಾರು ಇನ್ನೂ ಮನೆಗೆ ಬಂದಿಲ್ಲ. ಅರೆಸ್ಟ್ ಆಗಿದ್ರೆ ಮೇಡಮ್ ಅಂತ? 37 ಈಗ ಇನ್ನೂ ಜೈಲಲ್ಲಿ ಇದ್ದಾರೆ ಸರ್. 37 to 40 ಮೆಂಬರ್ಸ್ ಇನ್ನೂ ಜೈಲಲ್ಲಿ ಇದ್ದಾರೆ. ಎಲ್ಲರೂ ನನ್ ರಿಲೇಟೆಡ್, ಫ್ಯಾಮಿಲಿ ರಿಲೇಟೆಡ್, ಬ್ರದರು, ಸಿಸ್ಟರ್, ಹಸ್ಬೆಂಡು, ಇನ್ನು ನಮ್ಮ ರಿಲೇಟಿವ್ಸ್ ಎಲ್ಲರೂ ಅಮಾಯಕರೇ. ಅಲ್ಲಿ ಇನ್ನೂ 37 ಮೆಂಬರ್ಸ್ ಇನ್ನೂ ಇದ್ದಾರೆ ಸರ್. ಅಮಾಯಕರು ಯಾರು ಏನು ಮಾಡಿಲ್ಲ, ಅಲ್ಲಿ ಜಸ್ಟ್ ನಿಂತಿದ್ರು. ಈಗ ಏನಾದ್ರೂ ಆಯ್ತು ಅಂದ್ರೆ ಸುಮ್ನೆ ನಿಂತ್ಕೊಂಡು ನೋಡ್ತೀವಿ ಸರ್, ನೋಡಿ ಏನಾದ್ರೂ ವಿಡಿಯೋ ತಗೊಳ್ತೀವಿ. ಅದೇನು ತಪ್ಪಾ ಸರ್? ಯಾರಿಗೂ ಒಂದ್ ಕಲ್ಲು ಎತ್ತು ಎಸೆದಿಲ್ಲ, ಒಂದ್ ಕಡ್ಡಿ ಎತ್ತು ಎಸೆದಿಲ್ಲ ಸರ್. ಅವ್ರು ತೋರ್ಸ್ಲಿ ಸರ್ ಅವ್ರು ಎಸೆದಿದ್ದಾರೆ ಅಂತ ಅನ್ಬಿಟ್ಟು. ಅವ್ರಿಗೆ ನಾವು ಬೇಕಿದ್ರೆ ಅವ್ರು ಜೈಲಲ್ಲೇ ಇರ್ಲಿ, ನಮ್ಗೇನ್ ಪ್ರಾಬ್ಲಮ್ ಇಲ್ಲ. ಅವ್ರು ಏನು ಮಾಡಿಲ್ಲ ಸರ್. ಮಾಡದೇ ಇರೋರು 3.5 years ಜೈಲಲ್ಲಿ ಇರ್ಬೇಕು. ಪೊಲೀಸರು ಒಳಗಡೆ ಹಾಕಿ ಅರೆಸ್ಟ್ ಮಾಡಿದ್ದಾರೆ. ಅಮಾಯಕರೇ ಸರ್, ಯಾರು ಒಬ್ರು ಏನು ಮಾಡಿಲ್ಲ ಸರ್. UAP ಆಕ್ಟ್ ಹಾಕಿದ್ದಾರೆ ಸರ್. ಸಂಬಂಧಿಕರು ಸಹ ಬಂದು ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಮನವಿ ಮಾಡಲು ಮುಂದಾಗಿದ್ದಾರೆ. ಅಂದ್ರೆ ಅವರೆಲ್ಲ ಅಮಾಯಕರು, ಏಕಾಏಕಿ ಪೊಲೀಸರನ್ನ ಬಂಧಿಸಿ ಈಗ ಬಂಧನ ಮಾಡಿದ್ರಂತೇನೋ ಆಕ್ರೋಶ ಅವರಾಗ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.